ಬ್ರಷ್ ಕಾಣೆ ಆಗಿತ್ತು ಗೈಸ್, ಅದಕ್ಕೆ ಹುಡಿಕೊ ಬರಕ್ ಹೋಗಿದ್ದೆ. ನನ್ಗೆ ಏನೋ ಹೇಳಕ್ ಬಂದೆ ಮಾಡ್ತೋಯ್ತು. ಆಯ್ತು ಗೈಸ್, ನಂಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. 2025 ತರ ಲೈಫೇ ಬೇಡಪ್ಪ ನಂಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನ್ಯೂ ಇಯರ್ ಆದ್ಮೇಲೆ ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಇದು ನಾನು ನ್ಯೂ ಇಯರ್ ಗಿನ್ನ ಮುಂಚೆನೆ ಮಾಡ್ತಾ ಇರೋದು. 31st ಮಾಡ್ತಾ ಇದೀನಿ ನಾನು ಈ ವ್ಲಾಗ್ ನ. ಮೋಸ್ಟ್ಲಿ ನ್ಯೂ ಇಯರ್ ಆದ್ಮೇಲೆ ಪೋಸ್ಟ್ ಮಾಡ್ತೀನಿ ಅಂತ ಅನ್ಸುತ್ತೆ. ಸೊ ಇದೇ ನಾನು ಫಸ್ಟ್ ವ್ಲಾಗ್ ಆಗಿರ್ಬೇಕು ಅಂತ ಅನ್ಬಿಟ್ಟು ಮಾಡ್ತೇನೆ. ಇದಕ್ಕೂ ಮುಂಚೆ ಒಂದ್ ಮಾಡಿದ್ದೆ, ಈ ಡಬ್ಬಸಿ ಮೈಕಿಂದ ಏನೇನೋ ಆಗೋಯ್ತು. ಈಗಲೂ ನಂಗೆ ಈ ಮೈಕ್ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಕೈಯಲ್ಲೇ ಇಟ್ಕೊಂಡು ಮಾತಾಡ್ತೇನೆ. ಎಷ್ಟೋ ತನಕ ಇದ್ರ ವ್ಯಾಲಿಡಿಟಿ ಇರುತ್ತೋ ಅಷ್ಟೋ ತನಕ ಮಾತಾಡೋಣ ಅಂತ. ಸೊ ಎಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಹೋಲ್ ಇಯರ್ ಫುಲ್ ಜಾಯ್ಫುಲ್ ಆಗಿರ್ಲಿ, ಖುಷಿ ಆಗಿರ್ಲಿ. ನೀವ್ ಏನೇನೆಲ್ಲ ಅನ್ಕೊಂಡಿದ್ದೀರಾ ಎಲ್ಲಾನು ಆಗ್ಲಿ. ಅಂಡ್ ನಾನ್ ಅನ್ಕೊಂಡಿದ್ದು ಕೂಡ ಆಗ್ಲಿ ಅಂದ್ಬಿಟ್ಟು ಈ ವ್ಲಾಗ್ ನ ಮಾಡ್ತಾ ಇದ್ದೀನಿ. ತಮ್ನೇಲ್ ಆಗ್ಲಿ ನೋಡಿರ್ತೀರಾ ಈ ವ್ಲಾಗ್ ಏನ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಅಂತ. ಸೊ ಇಟ್ಸ್ ಅ ವಿಷನ್ ಬೋರ್ಡ್. ನನ್ಗೆ ಪರ್ಟಿಕ್ಯುಲರ್ ವಿಷನ್ ಬೋರ್ಡ್ ಸಿಗ್ಲಿಲ್ಲ. ಅಂದ್ರೆ ಇಟ್ ಈಸ್ ಆ ಟೈಪ್ ಆಫ್ ಕ್ಯಾನ್ವಾಸ್ ಆಯ್ತಾ. ನಮ್ಮ ಮನೆ ಹತ್ರ ಎಲ್ಲೂ ನನಗೆ ಸಿಗ್ಲಿಲ್ಲ. ಹುಡುಕಿ ಸಾಕಾಯ್ತು. ಈಗ ನಾನು ಇದನ್ನ ತಗೊಂಡ್ ಬರಕ್ ತುಂಬಾ ದೂರ ಹೋಗ್ಬೇಕು. ಅದಕ್ಕೆ ಇರೋದನ್ನ ಅಡ್ಜಸ್ಟ್ ಮಾಡಿ ಸಿಕ್ತು ನಂಗೆ, ಇದನ್ನೇ ಅಡ್ಜಸ್ಟ್ ಮಾಡಿ ಮಾಡ್ತೀನಿ. ನಾನು ತುಂಬಾ ದೊಡ್ಡ ವಿಷನ್ ಬೋರ್ಡ್ ನ ಮಾಡ್ತಲ್ಲ. ಸುಮಾರು ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದಾರೆ, ವಿಷನ್ ಬೋರ್ಡ್ ಹೇಗ್ ಮಾಡೋದು ಏನು ಎತ್ತ ಅಂತೆಲ್ಲ. ನನಗೂ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಸರ್ಚ್ ಮಾಡಿ ಆಮೇಲೆ ಮಾಡ್ತಾ ಇರೋದು ಈ ಒಂದು ವ್ಲಾಗ್ ನ. ನನ್ ದೊಡ್ಡ ಬೋರ್ಡ್ ಮಾಡ್ತಾ ಇಲ್ಲ, ಇಟ್ಸ್ ಅ ಮಿನಿ ವಿಷನ್ ಬೋರ್ಡ್. ಚಿಕ್ಕದಾಗಿ ಮಾಡ್ತಾ ಇರೋದು. ಬಿಕಾಸ್ ಇನ್ನು ನಮ್ದು ಈಗ ಸ್ಟೆಪ್ ನಾವ್ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿರೋದೇ ಇವಾಗ. ಸೊ ನೀವ್ ಏನೇನೆಲ್ಲ ಈ ವಿಷನ್ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡ್ತೀರಾ ಅದೆಲ್ಲ ಕೂಡ ನಿಮ್ಮ ಓನ್ ಅರ್ನಿಂಗ್ಸ್ ಅಲ್ಲಿ ಮಾಡೋದು, ಇಲ್ಲ ನಿಮ್ಮಲ್ಲಿ ಏನಾನ ಒಂದ್ ಟ್ಯಾಲೆಂಟ್ ಇದ್ರೆ ಆ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡ್ ಮಾಡೋದು, ಆ ತರ ಆಗಿರ್ಬೇಕು. ಸೊ ನಾವಿನ್ನ ಇವಾಗ ಬಿಗಿನರ್ಸ್ ಆಗಿರೋದ್ರಿಂದ ಐ ಆಮ್ ಡೂಯಿಂಗ್ ಅ ಮಿನಿ ವಿಷನ್ ಬೋರ್ಡ್. ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಅದೆಷ್ಟು ನೆರವೇರಿರುತ್ತೆ ಅಂತ ನೋಡೋಣ ಗೈಸ್. ಯಾವ್ದಕ್ಕೆ ಹಾಕೊಂಡ್ಬಿಡ್ತೀನಿ. ಸೊ ಈ ಮಿನಿ ವಿಷನ್ ಬೋರ್ಡ್ ನ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ನಾನು ಫಸ್ಟ್ ತೋರಿಸ್ತೀನಿ ನಿಮ್ಗೆ. ಇದು ನ್ಯೂ ಇಯರ್ ಆದ್ಮೇಲೆ ಬರುತ್ತೆ. ಇದಕ್ಕೂ ಮುಂಚೆ ಒಂದ್ ಮಾಡಿದಾಗ ಸೊ ಅದು ವರ್ಕೇ ಆಗಿಲ್ಲ. ನಂತರ ಇದು ಇಟ್ ಇಸ್ ಅ ಗ್ರೇ ಕಲರ್ ಆಯ್ತಾ ಇದು. ಬಟ್ ನಂಗೆ ಇದು ವೈಟ್ ಕಲರ್ ಬೇಕು. ವೈಟ್ ಕಲರ್ ಇಸ್ ಅ ಪಾಸಿಟಿವ್ ಅಲ್ವಾ. ಇದು ಕೂಡ ಆಲ್ಮೋಸ್ಟ್ ಮ್ಯಾನಿಫೆಸ್ಟೇಷನ್ ಬುಕ್ ಎಲ್ಲ ನೀವು ಹೆಂಗ್ ಫಾಲೋ ಮಾಡ್ತಿರೋ ಅದೇ ತರನೇ ವಿಷನ್ ಬೋರ್ಡ್ ಅಂತ ಅಂದ್ರೆ. ಬಟ್ ಅಲ್ಲಿ ನೀವೆಲ್ಲ ಹ್ಯಾಂಡ್ ರಿಟನ್ ಬರೀತೀರಾ. ಇಲ್ಲಿ ನೀವು ಹ್ಯಾಂಡ್ ರಿಟನ್ ಬರ್ದು ಕೂಡ ಪೇಸ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಪಿಕ್ಚರ್ಸ್ ವೈಸ್. ಇದು ಆಕ್ಚುಲಿ ಪಿಕ್ಚರ್ ವೈಸ್ ಪೇಸ್ಟ್ ಮಾಡ್ಬೇಕು. ಬಟ್ ನೀವು ಅಲ್ಲಿ ಬರೆಯೋದು ಒಂದೇ, ಇಲ್ಲಿ ಪಿಕ್ಚರ್ ಪೇಸ್ಟ್ ಮಾಡೋದು ಕೂಡ ಒಂದೇನೆ. ಐ ಶೋ ಯು ಇದನ್ನ ಏನೇನ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಕಲರ್ಸ್ ತಗೊಂಡಿದ್ದೀನಿ. ಇದು ಯೆಲ್ಲೋ ಇರ್ಲಿ ಅಂತ, ಅಯ್ಯೋ ಕಾಣಿಸ್ತಾ ಇದೆಯಾ, ಯೆಲ್ಲೋ ಕಲರು. ಅಂಡ್ ಇದು ಪಿಂಕ್ ಕಲರ್, ಮೈ ಹೇಟೆಸ್ಟ್ ಕಲರ್. ಬಿಟ್ರೆ ನಾನು ರೇಡಿಯಂ ಕಲರ್ಸ್ ನ ತಗೊಂಡಿದ್ದೀನಿ. ಎನ್ಹಾನ್ಸ್ ಮಾಡುತ್ತೆ ಗೈಸ್ ಚಾಟ್ ನ. ಸೊ 4-in-1 ಕಲರ್ ತಗೊಂಡಿದ್ದೀನಿ. ಬಿಟ್ರೆ ಬ್ರಷ್ ನಾರ್ಮಲ್ ಇದು. ಸೊ ಅದಕ್ಕೆ ಪಿಕ್ಚರ್ ನ ಕಲೆಕ್ಟ್ ಮಾಡ್ಬೇಕು ನಾ ಫಸ್ಟ್. ಸೊ ಪಿಕ್ಚರ್ ನ ಹುಡ್ಕೊಂಡ್ಬಿಡೋಣ. ಇದ್ರಲ್ಲಿ ನಿಮ್ಗೆ ಏನೇನ್ ಆಗ್ಬೇಕು, ಇಲ್ಲ ನಿಮ್ಮ ಡ್ರೀಮ್ ಎಕ್ಸಾಕ್ಟ್ಲಿ ಹಿಂಗೆ ಇರ್ಬೇಕು ನಿಮ್ ಡ್ರೀಮ್. ಸುಮ್ನೆ ಕಾಟಾಚಾರಕ ನಾನು ಮಾಡ್ಬೇಕು ಏನೋ ಒಂದು ವಿಷನ್ ಬೋರ್ಡ್ ಅಂತ ಮಾಡ್ಬಾರ್ದು. ಒಂದ್ ಕ್ಲಾರಿಟಿ ಇರ್ಬೇಕು. ಓಕೆ ನಾನು ಇದ್ ಮಾಡ್ಲೇಬೇಕು, ನಾನು ಇದ್ ಮಾಡ್ತೀನಿ, ನನ್ಗೆ ಇದು ಆಸೆ ಇದೆ, ನನ್ ಕೈಯಲ್ಲಿ ಆಗತ್ತೆ, ಬಟ್ ನಾನು ಅದ್ರ ಮೇಲೆ ಜಾಸ್ತಿ ಎಫರ್ಟ್ಸ್ ಆಗ್ತಲ್ಲ. ಬಟ್ ಈ ಇಯರ್ ನಾನು ಅದನ್ನ ಮಾಡ್ಕೊಳ್ತೀನಿ, ಈ ತರ ಎಲ್ಲ ಇರ್ಬೇಕು. ಸುಮ್ನೆ ನಾನು ವಿಷನ್ ಬೋರ್ಡ್ ಮಾಡ್ಬೇಕು, ಸ್ಟೋರಿ ಹಾಕ್ಬೇಕು, ಸ್ಟೇಟಸ್ ಹಾಕ್ಬೇಕು ಅಂತೆಲ್ಲ ಮಾಡೋದಾದ್ರೆ ಮಾಡ್ಬಾರ್ದು. ಸೊ ಫಸ್ಟ್ ಪಿಕ್ಚರ್ಸ್ ನ ನೀವು AI ಪಿಕ್ಚರ್ಸ್ ಕೂಡ ಮಾಡ್ಕೋಬಹುದು, ಇಲ್ಲಾಂದ್ರೆ ಗೂಗಲ್ ಪಿಕ್ಚರ್ಸ್ ನ ಕೂಡ ತಗೊಂಡು ಪ್ರಿಂಟ್ ಔಟ್ಸ್ ತಗೋಬಹುದು, ಆ ತರ ಮಾಡ್ಬೋದು. ನಾನು AI ಡಬ್ಬಾಸಿ ತರ ವರ್ಕ್ ಆಗುತ್ತೆ. ಸೊ ನಾನು AI ಮಾಡ್ತಾ ಇಲ್ಲ, ಗೂಗಲ್ ಪಿಕ್ಚರ್ಸ್ ನ ತಗೋತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಮ ಹತ್ರನೇ ಯಾವ್ದಾದ್ರು ಒಂದು ಪಿಕ್ಚರ್ಸ್ ಇದ್ರೆ ನೀವು ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಪಿಕ್ಚರ್ಸ್ ನೆಲ್ಲ ಸೆಲೆಕ್ಟ್ ಮಾಡಿ ಪ್ರಿಂಟ್ ಔಟ್ಸ್ ನ ತಗೊಂಡು ಆಮೇಲೆ ಬಂದು ಸಿಗ್ತೀನಿ ಗೈಸ್. ಸೊ ಎಸ್, ನಾನು ಪಿಕ್ಚರ್ಸ್ ನ ತಗೊಂಡ್ ಬಂದೆ, ಎಲ್ಲ ಪ್ರಿಂಟ್ ಔಟ್ಸ್. ನೀವು ಕಲರ್ ಪ್ರಿಂಟ್ ಔಟ್ ತಗೋಬೇಕು. ನಂಗೆ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಜುಗ್ಗ ಇರ್ಬೇಕಪ್ಪ ಅವಯ್ಯ ಅಂತ ಅನ್ಸ್ತಿಲ್ ನೋಡಿ. ಯಾವ್ದೋ ಬೇರೆ ಶೀಟ್ ಮೇಲೆ ನನ್ನ ವಿಷನ್ ಬೋರ್ಡ್ ಪಿಕ್ಚರ್ಸ್ ನ ಕೊಟ್ಟಿದ್ದಾರೆ. ಸೊ ಈ ತರ ನಾನು ಚಿಕ್ಕ ತಗೊಂಡಿದ್ದೀನಿ. ನಿಮ್ಗೆ ಹೆಂಗ್ ಬೇಕೋ, ಎಷ್ಟ್ ದೊಡ್ಡದ್ ಬೇಕೋ, ನೀವ್ ಎಷ್ಟ್ ದೊಡ್ಡ ವಿಷನ್ ಬೋರ್ಡ್ ನ ಮಾಡ್ಬೇಕು ಅಂತ ಅನ್ಕೊಂಡಿರೋ ಅದ್ರ ಮೇಲ್ಗಡೆ ನೀವು ತಗೋಬಹುದು. ಸೊ ನಾನು ಚಿಕ್ಕ ತಗೊಂಡಿದ್ದೀನಿ. ನನ್ಗೆ ಏನೇನೆಲ್ಲ ಡ್ರೀಮ್ಸ್ ಇದೆ ಈ ಇಯರ್ ಫುಲ್ಫಿಲ್ ಆಗ್ಬೇಕು ಅಂತ ಅನ್ನೋದು. ಇದು ಯಾವ್ದೋ ಒಂದ್ ಪಿಕ್ಚರ್ ನ ಎರಡೆರಡು ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಅದು ಡಬಲ್ ವರ್ಕ್ ಆಗುತ್ತೆ ಅಂತ. ಓಕೆ, ಅತಿ ಆಸೆ, ಅತಿ ನಂಬಿಕೆ. ಸೊ ನೀವು ಈ ತರದ್ ಒಂದು ಬೋರ್ಡ್ ನ ತಗೊಳ್ಳಿ. ಇದು ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ಲಿ ಓಕೆ,
ಈಗ ನಂತರ ಇದಿರೋದ್ರಿಂದ ನಾನು ಇದನ್ನ ಫುಲ್ ವೈಟ್ ಕಲರ್ ಆಗಿ ಕನ್ವರ್ಟ್ ಮಾಡ್ತೀನಿ. ನಾನು ಇದನ್ನ ಇಷ್ಟು ಪೂರ್ತಿನ ಕೂಡ ಯೂಸ್ ಮಾಡಲ್ಲ ಗೈಸ್, ಇದನ್ನ ಅರ್ಧ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡ್ತೀನಿ. ಹೆಂಗೆ ಗೊತ್ತಾ, ತೋರಿಸ್ತೀನಿ. ಇದು ಸಿಸರಲ್ಲೆಲ್ಲ ಬ್ರೇಕ್ ಆಗಲ್ಲ ಅಂತ ನಂಗೆ ನಂಬಿಕೆ ಇದೆ. ಸೊ ಚಾಕುನಲ್ಲಿ ಮಾಡ್ತಾ ಇದ್ದೀನಿ. ನೀವ್ ನೋಡಿರ್ಬೋದು ತುಂಬಾ ಜನ ವಿಷನ್ ಬೋರ್ಡ್ ಹೇಗ್ ಮಾಡೋದು, ಇದನ್ನ ಹೇಗ್ ಪ್ರಿಪೇರ್ ಮಾಡ್ಬೇಕು, ಇದ್ರ ಪ್ರಾಸೆಸ್ ಏನು ಎಲ್ಲಾನು ಕೂಡ ಪೋಸ್ಟ್ ಮಾಡಿರ್ತಾರೆ. ಸುಮಾರು ಜನ ಮಾಡಿರ್ತಾರೆ. ನನ್ನೇ ಫಾಲೋ ಮಾಡ್ಬೇಕು ನೀವು ಅಂತ ಏನಿಲ್ಲ. ಇಟ್ ಜಸ್ಟ್ ನಾನ್ ಕೂಡ ಬೇರೆಯವ್ರನ್ನ ನೋಡಿ ಫಾಲೋ ಮಾಡ್ತಾ ಇರೋದು. ನೀವು ನನ್ನ ಫಾಲೋ ಮಾಡ್ಬೇಕಂದ್ರೆ ಮಾಡ್ಬೋದು ಗೈಸ್. ಸೊ ನಾನು ಇವಾಗ ಈ ತರ ಮಾಡ್ಕೊಂಡಿದ್ದೀನಿ, ಇಷ್ಟ ಸೈಜ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬಾ ದೊಡ್ಡ KG ಕಾರ್ಡ್ಬೋರ್ಡ್ ಶೀಟ್ಸ್ ಎಲ್ಲ ಬರುತ್ತೆ ಗೊತ್ತಾ, ಅಷ್ಟು ದೊಡ್ಡದ್ ಕೂಡ ನೀವು ಮಾಡ್ಕೋಬಹುದು. ನಿಮ್ಗೆ ಅಷ್ಟೊಂದು ಡ್ರೀಮ್ಸ್ ಇದ್ರೆ. ಇಲ್ಲ ಅಂದ್ರೆ ಯು ಕ್ಯಾನ್ ಮೇಕ್ ದಿಸ್ ಮಿನಿ ವರ್ಷನ್. ಈ ತರ ವರ್ಷನ್ ಅಲ್ಲಿ ಕೂಡ ನೀವು ಮಾಡ್ಕೋಬಹುದು. ಇಲ್ಲಾಂದ್ರೆ ಯು ಕ್ಯಾನ್ ಗೋ ಫಾರ್ ದಟ್ ಬಿಗ್ ಒನ್. ನಮ್ಗೆ ಅಷ್ಟೊಂದೆಲ್ಲ ಜಾಸ್ತಿ ಏನು ಆಸೆ ಇಲ್ಲ ಗೈಸ್, ಅತಿ ಆಸೆ ಇಲ್ಲ, ಸ್ವಲ್ಪ ಸ್ವಲ್ಪ ಅತಿ ಆಸೆ ಇರೋದು. ಬ್ರಷ್ ಕಾಣೆ ಆಗಿತ್ತು ಗೈಸ್, ಅದಕ್ಕೆ ಹುಡುಕೋ ಬರಕ್ ಹೋಗಿದೆ. ಸೊ ಈ ತರದ್ ಒಂದು ಪೇಂಟ್ ಬ್ರಷ್. ನಮ್ಮ ಮನೆಯಲ್ಲಿ ಬ್ರಷ್ ಪೇಂಟ್ ಇವಕ್ಕೆಲ್ಲ ಬರ ಇಲ್ಲದೆ ಇರೋ ಕಾರಣ ಹುಡುಕ್ತಿದ್ದಂಗೆ ಸಿಕ್ಬಿಡತ್ತೆ. ಆದಷ್ಟು ಕ್ರಿಯೇಟಿವ್ ಆಗಿ ಮಾಡಿ, ಸೊ ದಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂಡ್ ವೆನ್ ಇಟ್ ಕಮ್ಸ್ ಟು ಮೈ 2025, ನಾನು ಕೂಡ ಇದನ್ನ ಫಸ್ಟ್ ಟೈಮ್ ಈ ವಿಷನ್ ಬೋರ್ಡ್ ನ ಮಾಡ್ತಾ ಇರೋದು. ನಾನೇನು ಅಷ್ಟೇ ಎಕ್ಸ್ಪೀರಿಯನ್ಸ್ಡ್ ಅಲ್ಲ. ನಾನು ಅವ್ರದ್ದು ಇವ್ರದ್ದು ಚಾನೆಲ್ಸ್ ಅಲ್ಲೆಲ್ಲ ನೋಡಿ ಓಕೆ ನಾನ್ ಕೂಡ ಮಾಡ್ಬೇಕು ಇದನ್ನ. ಬಿಕಾಸ್ ನಾನು ಮ್ಯಾನಿಫೆಸ್ಟೇಷನ್ ಬುಕ್ ಬರಿತಾ ಇದ್ದೆ. ತುಂಬಾ ವರ್ಕ್ ಆಗಿತ್ತು ಗೈಸ್ ನಂಗೆ ಮ್ಯಾನಿಫೆಸ್ಟೇಷನ್ ಬುಕ್. ಆಕ್ಚುಲಿ ನಂಗೆ ತುಂಬಾ ವರ್ಕ್ ಆಗಿತ್ತು. ನನ್ ಈ UGC ಆಗಿರ್ಬೋದು, ಈ ಬ್ರ್ಯಾಂಡ್ ಕೊಲ್ಯಾಬ್ಸ್ ಆಗಿರ್ಬೋದು, ಇದೆಲ್ಲ ಆಗಿದ್ದು ಇಟ್ ಇಸ್ ಅದ್ ಹೆಂಗಾಯ್ತು ಅದೆಲ್ಲ ಫ್ಲೋ. ಅದು ನನ್ ಅನ್ಎಕ್ಸ್ಪೆಕ್ಟೆಡ್ ಗೈಸ್. ನನ್ಗೆ ಯಾವ್ದು ಕೂಡ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. 2025 ಅಲ್ಲಿ ಅದಾಯ್ತು. ಅಂಡ್ ಅದ್ರಿಂದಾನೇ ನಾನ್ ಒಂದ್ ರೇಂಜ್ಗೆ ಅರ್ನ್ ಮಾಡೋ ತರ ಆಯ್ತು. ಇಟ್ಸ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ಲಕ್ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ನಮ್ಗೇನ್ ಅಂತ ದೊಡ್ಡ ಫಾಲೋವರ್ಸ್ ಇಲ್ಲ, ಬಟ್ ಸ್ಟಿಲ್ ನಮ್ಗೆ ಪೇಡ್ ಪ್ರಮೋಷನ್ಸ್ ಆಗಿರ್ಬೋದು, ಪೇಡ್ ಕೊಲಾಬ್ರೇಷನ್ಸ್ ಆಗಿರ್ಬೋದು ಈಗ್ಲೇ ಬರುತ್ತೆ ಅಂದ್ರೆ ಇಟ್ಸ್ ಅ ಲಕ್ ಅಷ್ಟೇ, ಸಿಂಪಲ್. ಸೊ 2025 ಒಂಥರ ನನ್ಗೆ ಅಷ್ಟು ಚೆನ್ನಾಗಿರ್ಲಿಲ್ಲ. ನಾನು ಯಾರನ್ನ ಕೇಳಿದ್ರೆ 2025 ಬೇಕಾ ಮತ್ತೆ ನಿನ್ ಲೈಫಲ್ಲಿ ಅಂದ್ರೆ ಡೆಫಿನೆಟ್ಲಿ ಸೇಮ್ ನೋ. ನಂಗೆ 2025 ತರ ಬೇಡವೇ ಬೇಡಪ್ಪ, ಇನ್ನೊಂದ್ಸಲ ನಂಗೆ ಫ್ಯೂಚರ್ ಅಲ್ಲಂತೂ ಬೇಡವೇ ಬೇಡ ಆ ಥರದೊಂದು ಅಂತ ಅನ್ಸ್ಬಿಟ್ಟಿದೆ. ಅಟ್ಲೀಸ್ಟ್ ಹೋಪ್ಫುಲಿ 2026 ಚೆನ್ನಾಗಿರ್ಲಿ ಅಂತಾನೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. 2025 ಕೂಡ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಬಟ್ ಐ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಫೇಕ್ ಫೇಸಸ್. ತುಂಬಾ ಚೀಟಿಂಗ್ ಫೇಸಸ್ ನೋಡಿದೆ, ಫೇಕ್ ಫೇಸಸ್ ನೋಡಿದೆ. ಒಂಥರ ಎಲ್ಲ ಹೆಂಗ್ ಅನ್ಸಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಫ್ಯಾಮಿಲಿ ಒಂದೇನೆ ನಮಗ್ ಲಾಯಲ್ ಅಂತ ಇರೋದು. ನಮ್ಗೇನೇ ಆಗಿರ್ಬೋದು ಗೈಸ್, ಫ್ಯಾಮಿಲಿ ಒಂದೇನೆ. ಟು ಬಿ ವೆರಿ ಹಾನೆಸ್ಟ್, ಫ್ರೆಂಡ್ಸ್ ಎಲ್ಲ ಇರ್ಬೇಕು ಇಲ್ಲ ಅಂತ ಅಲ್ಲ. ಫ್ರೆಂಡ್ಸ್ ಏನಕ್ಕೆ ಅಂದ್ರೆ ಕೆಲವೊಂದು ನಾವು ಎಲ್ಲಾನು ಕೂಡ ಫ್ಯಾಮಿಲಿ ಜೊತೆ ಶೇರ್ ಮಾಡಕ್ಕಾಗಲ್ಲ. ಅದಕ್ಕೆಲ್ಲ ನಮ್ ಫ್ರೆಂಡ್ಸ್ ಬೇಕೇ ಬೇಕು ಅಲ್ವಾ. ಡೆಫಿನೆಟ್ಲಿ ನಮ್ಗೆ ಅದಕ್ಕೆಲ್ಲ ಫ್ರೆಂಡ್ಸ್ ಬೇಕು. ಫ್ರೆಂಡ್ಸ್ ಆರ್ ಫಾರ್ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಎಲ್ಲದಕ್ಕೂ ಫ್ರೆಂಡ್ಸ್ ಇರಬೇಕು. ಫ್ಯಾಮಿಲಿ, ಬಟ್ ನಿಮ್ಮ ಫ್ಯಾಮಿಲಿ ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್ ಆಗಿರ್ಬೇಕು ಅನ್ನೋದು ತಿಳ್ಕೊಂಡ್ಬಿಟ್ಟೆ ನಾನು 2025 ಅಲ್ಲಿ. ಟು ಬಿ ವೆರಿ ಹಾನೆಸ್ಟ್, ಐ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಡೌನ್ಫಾಲ್. ಈ ತರ ಎಲ್ಲ ಆಯ್ತು ಗೈಸ್. ನಂಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. 2025 ತರ ಲೈಫೇ ಬೇಡಪ್ಪ ನಂಗೆ ಇನ್ನ ಫ್ಯೂಚರ್ ಡೇಸ್ ಅಲ್ಲಿ ಅಂತ ಅನ್ಸುತ್ತೆ ನನ್ಗೆ. ಅಂದ್ರೆ ಎಲ್ಲ ಅರ್ಧ ಬರ್ಧ ಆಗಿತ್ತು ನನ್ಗೆ. ಹೋಪ್ಫುಲಿ 2026 ಆ ತರ ಇರಬಾರ್ದು. ಅಂಡ್ ಇಟ್ಸ್ ಆಲ್ ಇನ್ ಅವರ್ ಹ್ಯಾಂಡ್. ನಾವ್ ಹೆಂಗೆ ಮಾಡ್ತೀವೋ ಹಂಗಿರತ್ತೆ. ಸೊ ಜಾಸ್ತಿ ಅಟ್ಯಾಚ್ಮೆಂಟ್ಸ್ ನ ಬೆಳೆಸ್ಕೊಬಾರ್ದು ಅನ್ನೋದನ್ನ ಕೂಡ ಕಲ್ತ್ಕೊಂಡಿದೀನಿ. ಅಂಡ್ ನಾನ್ ಇವಾಗ ಇಲ್ಲಿ ನಾನು ಏನ್ ಹಾಕ್ತೀನೋ ಅದೆಲ್ಲ ಹೆಂಗೆ ಅಂದ್ರೆ ಇವಾಗ ನೀವ್ ಹಾಕಿದ್ರು ಅಷ್ಟೇ, ಇಲ್ಲ ನನ್ ಕೈಲಿ ಮಾಡಕ್ ಆಗತ್ತೆ, ನಾನ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹೋಪ್ ಇದ್ರೆ ಮಾತ್ರನೇ ಇದನ್ನ ಮಾಡ್ಬೇಕು. ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಡಿ, ಸುಮ್ನೆ ಎಲ್ಲ ಮಾಡ್ಬಾರ್ದು. ಅಂಡ್ ನಿಮ್ಮ ಇನ್ಕಮ್, ನಿಮ್ಮ ಬಜೆಟ್ ಏನಿರುತ್ತೋ ಅದನ್ನ ನೋಡ್ಕೊಂಡ್ ಮಾಡ್ಬೇಕು. ಈಗ ಒಂದೇ ಸರಿ ನೀವ್ ಇದ್ರ ಮೇಲೆ ನಂಗೆ ಬಂಗ್ಲೆ ಬೇಕು, ದೊಡ್ಡ ದುಡ್ಡು ಜಾಸ್ತಿ ಬೇಕು, ಈ ತರ ಎಲ್ಲ ಹಾಕೋದಲ್ಲ. ಚಿಕ್ಕ ಸ್ಟೆಪ್ಸ್ ಇಂದಾನೆ ನೀವು ಇದ್ರ ಮೇಲೆ ಮೆನ್ಷನ್ ಮಾಡ್ಬೇಕು. ಒಂದೇ ಸರಿ ದೊಡ್ಡ ಸ್ಟೆಪ್ಸ್ ನ ಹಾಕೊಂಡ್ ಹೋಗ್ಬಾರ್ದು. ಅಂಡ್ ನಾನು ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ ನನ್ಗೆ
ಏನೋ ಹೇಳಕ್ ಬಂದೆ ಮರ್ತೋಯ್ತು. ಇರಿ ನೆನ್ಸ್ಕೊಂತೀನಿ. ಸೊ ಇವಾಗ ಇಲ್ಲಿ ನೋಡಿ ಈ ತರ ಕಾಣಿಸ್ತಾ ಇದೆಯಾ? ಕ್ಲೀನ್ ಆಗಿ ಈ ತರ ಪೇಂಟ್ ನ ಮಾಡ್ಬಿಡ್ತೀನಿ. ಇದನ್ನ ಪೇಂಟ್ ಮಾಡಾದ್ಮೇಲೆ ಸಿಗ್ತೀನಿ. ಸೊ ಈಗ ಪೂರ್ತಿ ಪೇಂಟ್ ಮಾಡಿದೀನಿ, ಕಾಣಿಸ್ತಾ ಇದೆಯಾ? ಈ ತರ ಪೂರ್ತಿ ವೈಟ್ ಕಲರ್ ಮಾಡಿ ಇಟ್ಟಿದ್ದೀನಿ ನಾನು. ನೀವು ಆದ್ರೂ ಅಷ್ಟೇನೆ, ನೀವು ವೈಟ್ ಆದ್ರೂ ಹಾಕ್ಬೋದು, ಯಾವ ಕಲರ್ ಆದ್ರೂ ಹಾಕ್ಬೋದು, ಬಟ್ ಅವಾಯ್ಡ್ ಮಾಡಿ, ಡಾರ್ಕ್ ಕಲರ್ಸ್ ನ ಹಾಕೋದು ಸ್ವಲ್ಪ ಅವಾಯ್ಡ್ ಮಾಡಿ. ಜಾಸ್ತಿ ಡಾರ್ಕ್ ಹಾಕ್ಬೇಡಿ, ಅಂದ್ರೆ ಬ್ಲಾಕ್, ಡಾರ್ಕ್ ಬ್ಲೂ, ಡಾರ್ಕ್ ಆರೆಂಜ್, ಡಾರ್ಕ್ ಗ್ರೀನ್ ಈ ತರ ಕಲರ್ಸ್ ಎಲ್ಲ ಬೇಡ. ಸೊ ಆದಷ್ಟು ಲೈಟ್ ಕಲರ್ಸ್ ನ ಯೂಸ್ ಮಾಡ್ಕೋಬಹುದು ನೀವು. ಇಲ್ಲಾಂದ್ರೆ ಪೇಂಟ್ ಸ್ಪ್ರೇ ಎಲ್ಲ ಬರುತ್ತೆ, ನೀವು ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಅಂಡ್ ಇವಾಗ ನಾನು 2026 ಅಂತ ಬರಿತೀನಿ ಇದ್ರ ಮೇಲ್ಗಡೆ. ನನ್ ಪೇಂಟ್ ಬ್ರಷ್ ಹುಡ್ಕೋದೇ ಆಗೋಗುತ್ತೆ ನನ್ ಜೀವನ ಪೂರ್ತಿ. ಇದು ಒಂದ್ ಸ್ವಲ್ಪ ಡ್ರೈ ಆಗಿ ಬಿಡ್ಬೇಕು ಅಂತ ಅನ್ಸುತ್ತೆ ಗೈಸ್. ನೋಡೋಣ. ಇವಾಗ ನಾನು ಮಾಡಿರೋ ವಿಡಿಯೋನ 2027 ಸ್ಟಾರ್ಟಿಂಗ್ ಅಲ್ಲಿ ಓಪನ್ ಮಾಡ್ಬಿಟ್ಟು ನೋಡ್ತೀನಿ ಗೈಸ್ ಹೆಂಗ್ ಮಾಡಿದ್ದೆ ನಾನು, ನನ್ ಎಷ್ಟೆಲ್ಲ ಡ್ರೀಮ್ ಸಕ್ಸಸ್ ಆಗಿದೆ ಅಂತ. ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ನೋಡಿ ನನ್ಗೆ ಇನ್ನ ಇದೆ, ನಾನು ಮಾಡಿ ಮುಗಿಸಿಲ್ಲ, ಆಗ್ಲೇ ಆಸೆ ಜಾಸ್ತಿ ನಂಗೆ. ಇದನ್ನೆಲ್ಲ ಮಾಡಿದ್ರೆ ಮಾತ್ರನೇ ವರ್ಕ್ ಆಗುತ್ತಾ, ನಾವು ಹಂಗೆ ಮಾಡಿದ್ರೆ ವರ್ಕ್ ಆಗಲ್ವಾ? ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಬಟ್ ನಿಮ್ಗೆ ಆ ಕಾನ್ಫಿಡೆನ್ಸ್ ಇರ್ಬೇಕು. ಓಕೆ ನಾನು ಇವಾಗ ಅನ್ಕೊಂಡಿದೀನಿ ಅಂದ್ರೆ ನಾನು ಡೆಫಿನೆಟ್ಲಿ ಇದನ್ನ ಮಾಡ್ತೀನಿ, ಯಾಕಾಗಲ್ಲ, ಬರ್ದೇ ಮಾಡ್ಬೇಕು, ಆತರ ಎಲ್ಲ ಏನು ಇಲ್ಲ. ನಿಮ್ಗೆ ಅದು ಓಕೆ. ಇವಾಗ ನೀವು ನಿಮ್ಮ ಮೈಂಡ್ ಅಲ್ಲಿ ನೀವು ಅಷ್ಟು ಕನ್ಸಿಸ್ಟೆಂಟ್ ಆಗಿದ್ದೀರಾ, ಓಕೆ ನಾನು ಮಾಡೇ ಮಾಡ್ತೀನಪ್ಪ. ಈಗ ನಾನೊಂದು ಕಾರ್ ತಗೋಬೇಕು, ಓಕೆ ನಿಮ್ ಡ್ರೀಮ್ ನೀವು ಕಂಪ್ಲೀಟ್, ನಿಮ್ ಇನ್ವೆಸ್ಟ್ಮೆಂಟ್, ನಿಮ್ ಟೈಮ್ ಎಲ್ಲ ನೀವು ಬರೀ ಕಾರ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಾಡ್ತೀರಾ ಅಂದ್ರೆ ಆಗತ್ತೆ. ಇಲ್ಲ ನನ್ ಮೋಟಿವೇಟ್ ಆಗ್ತಿರ್ಬೇಕು, ನನ್ಗೆ ಅವಾಗ ಮೋಟಿವೇಶನ್ ಬೇಕು, ಈ ತರ ಎಲ್ಲ ಅನ್ನೋರು ನೀವ್ ಈ ತರ ಮಾಡ್ಕೊಂಡ್ ಇಟ್ಕೋಬಹುದು. ನಂತರದವ್ರು ಇದನ್ನೆಲ್ಲ ಮಾಡ್ಕೊಳ್ಳಿ. ತೋರ್ಸ್ಲಾ ಇಲ್ಲಿ ನೋಡಿ 2026. ಇದನ್ನ ಇನ್ನೊಂಚೂರು ಕ್ಲೀನ್ ಆಗಿ ಆಲ್ಟ್ರೇಷನ್ ಮಾಡಿ ಸಿಗ್ತೀನಿ. 2020 ಅಯ್ಯೋ ಅದ್ರಲ್ಲೆಲ್ಲ ಉಲ್ಟಾ ಪಲ್ಟಾ ಕಳಿಸ್ತದೆ. 2026 ಅಂತ ಬರ್ದೀನಿ. ಫಸ್ಟ್ 2025 ಅಂತ ಬರೆಯಕ್ ಹೋಗ್ಬಿಟ್ಟಿದೆ ಗೈಸ್ ನಾನು. ಅಯ್ಯೋ ಯಪ್ಪ, ನಾನು ಒಂದೊಂದಲ್ಲ. ಸೊ ಇಲ್ಲಿ ನೋಡಿ ಈ ತರ 2026 ಅಂತ ಬರ್ತಿದ್ದೀನಿ. ಹೋಗ್ತಾ ಹೋಗ್ತಾ ಇನ್ನ ಡೆಕೋರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ ಹೆಂಗ್ ಡೆಕೋರ್ ಮಾಡ್ತೀನಿ ನಾನು ಅಂತ. ಅಂಡ್ ಎಸ್, ನಾನು ಈ ಇಯರ್ ಅಟ್ ಲೀಸ್ಟ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋ ಮ್ಯಾಟರ್ ವಾಟ್, ಕನ್ಸಿಸ್ಟೆಂಟ್ ಆಗಿರ್ಬೇಕು. ಅಂಡ್ ನೀವಿಲ್ಲಿ ಪಿಕ್ಚರ್ನ ಅಷ್ಟೇ ತಗೊಳ್ಬೇಕಾದ್ರೆ ಹೇಗ್ ತಗೋಬೇಕು ಗೊತ್ತಾ? ಕಲರ್ ಪ್ರಿಂಟೇ ತಗೋಬೇಕು, ಬ್ಲ್ಯಾಕ್ ಅಂಡ್ ವೈಟ್ ನ ತಗೋಬೇಡಿ, ಅದು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ. ಸೊ ಆದಷ್ಟು ಕಲರ್ ಪ್ರಿಂಟ್ ಔಟ್ಸ್ನೇ ತಗೊಳಕ್ಕೆ ಟ್ರೈ ಮಾಡಿ. ನಿಮ್ಗೆ ಎಷ್ಟು ಡ್ರೀಮ್ಸ್ ಇದೆಯೋ ಅಷ್ಟೇ ಹಾಕಿ, ಪರವಾಗಿಲ್ಲ. ನಿಮ್ ವಿಷನ್ ಬೋರ್ಡ್ ಚೆನ್ನಾಗಿ ಕಾಣಿಸ್ಬೇಕು, ಇಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು, ಕಲರ್ಫುಲ್ ಆಗಿ ಕಾಣಿಸ್ಬೇಕು ಅನ್ನೋ ರೀಸನ್ಗೆ ನೀವು ಜಾಸ್ತಿ ಪಿಕ್ಚರ್ಸ್ ತಗೊಳ್ಳೋದು, ಏನೇನೋ ಹಾಕೋದು ಅಲ್ಲ. ನಿಮ್ ಎಕ್ಸಾಕ್ಟ್ ನನ್ಗೆ ಇದೇ ಬೇಕು, ನಾನು ಇದನ್ನೇ ಮಾಡ್ಬೇಕು ಅನ್ನೋ ತರನ ತಗೋಬೇಕು ನೀವು. ಅಂಡ್ ಆಲ್ಸೋ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಸುಮ್ಮನೆ ಪಿಕ್ಚರ್ನ ಪೇಸ್ಟ್ ಮಾಡ್ಬಿಟ್ಟು ಮನೇಲಿ ಕೂತ್ ಬಿಡಬಾರ್ದು. ಪಿಕ್ಚರ್ಸ್ ಪೇಸ್ಟ್ ಮಾಡಿದ್ದೀನಲ್ಲ ಬಿಡು ವರ್ಕ್ ಆಗುತ್ತೆ ಅಂತ ಕೂತ್ಕೋಬಾರ್ದು. ನೀವು ಏನ್ ಪೇಸ್ಟ್ ಮಾಡಿರ್ತೀರೋ ಆ ಪಿಕ್ಚರ್ಸ್ಗೆ ವರ್ಕ್ ಮಾಡ್ಬೇಕು. ನೀವು ಅದ್ರ ಮೇಲೆ ವರ್ಕ್ ಮಾಡಿದಷ್ಟು ಎಫರ್ಟ್ಸ್ ಹಾಕ್ಬೇಕು ಅಂತ ಅರ್ಥ. ಮೇಜರ್ ಆಗಿ ಎಫರ್ಟ್ಸ್ ಹಾಕಿ ನೀವು ಅದ್ರ ಬಗ್ಗೆ ಓಕೆ ನಾನು ಇದನ್ನ ಮಾಡ್ತೀನಪ್ಪ, ನನ್ಗೆ ಈ ವರ್ಷ ಇದನ್ನ ಬೇಕೇ ಬೇಕು ಅನ್ನೋ ತರ ಎಫರ್ಟ್ಸ್ ಹಾಕ್ಬಿಟ್ಟು ಮಾಡ್ಬೇಕು. ನಾನು ಏನೋ ಪೇಸ್ಟ್ ಮಾಡಿದೀನಿ ಬಿಡು, ಡೆಕೋರ್ ಮಾಡ್ಬಿಟ್ಟು ಇಟ್ಟಿದ್ದೀನಿ ಅನ್ನೋ ರೀಸನ್ಗೆಲ್ಲ ನೀವು ಮಾಡಬಾರ್ದು. ಅಂಡ್ ನಿಮ್ಮ ವಿಷನ್ ಬೋರ್ಡ್ ಅಲ್ಲಿ ನೀವು ಏನೇನೆಲ್ಲ ಹಾಕ್ಬೇಕು ಅದಕ್ಕೂ ಕೂಡ ದೇರ್ ಆರ್ 3 ಮೇಜರ್ ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಒನ್ ಬಂದು ಹೆಲ್ತ್ ಅಫರ್ಮೇಶನ್ ತರ, ನೀವು ಮ್ಯಾನಿಫೆಸ್ಟೇಷನ್ ಬುಕ್ ಅಲ್ಲಿ ಹೆಂಗ್ ಬರೀತಿರೋ ಆ ತರ ನಿಮ್ ಹೆಲ್ತ್ ರಿಲೇಟೆಡ್ ಏನಾದ್ರು ನೀವು ಬರ್ಕೋಬಹುದು. ಫಸ್ಟ್ ಫಾರ್ ಎನ್ ಎಕ್ಸಾಂಪಲ್, ನಿಮ್ಗೆ ನೀವು ಇವಾಗ ಜಿಮ್ ಫ್ರೀಕ್ ಅಂತಾನೆ ಇಟ್ಕೊಳ್ಳಿ. ನಾನು ಇಷ್ಟು ವೆಯ್ಟ್ ನ ಇನ್ಕ್ರೀಸ್ ಮಾಡ್ಕೋಬೇಕು, ಇಲ್ಲ ನಿಮ್ಮ ಬಾಡಿ ವೆಯ್ಟ್ ತುಂಬಾ ಜಾಸ್ತಿ ಇದೆಯಾ, ನಾನು ಡಿಕ್ರೀಸ್ ಮಾಡ್ಕೋಬೇಕು ನನ್ನ ಬಾಡಿ ವೆಯ್ಟ್. ಈ ತರ ನೀವು ಫಸ್ಟ್ ಆ 3 ವಿಷ್ ಅಲ್ಲಿ ಇದು ಫಸ್ಟ್ ವಿಷ. ಆ ತರ ಇದ್ರ ಮೇಲೆ ಡಿಪೆಂಡ್ ಆಗಿರೋದನ್ನ ಮಾಡ್ಕೋಬೇಕು. ಅಂಡ್ ದೆನ್ ಲೇಟರ್ ಆನ್ ಫಿನಾನ್ಷಿಯಲ್ ಅಫರ್ಮೇಶನ್, ನಿಮ್ಗೆ ಫಿನಾನ್ಷಿಯಲ್ ಗ್ರೋತ್ ಏನಾನ ಇನ್ಕ್ರೀಸ್ ಆಗ್ಬೇಕು, ನೀವ್ ಅದ್ರ ಬಗ್ಗೆ ವರ್ಕ್ ಮಾಡ್ಬೇಕು, ಇಲ್ಲ ನೀವೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅದನ್ನ ಸ್ಟಾರ್ಟ್ ಮಾಡ್ಬೋದು. ಆ ತರದ್ ರಿಲೇಟೆಡ್ ಏನಾದ್ರು ತಗೊಂಡು ನೀವು ಮಾಡ್ಬೇಕಾಗತ್ತೆ. ಆ ತರದ್ ಯಾವ್ದಾದ್ರು ತಗೊಂಡು ನೀವು ಮಾಡ್ಬೋದು. ಅಂಡ್ ಥರ್ಡ್ ಒನ್ ಬಂದು ರಿಲೇಶನ್ಶಿಪ್. ನಿಮ್ಮ
ಫ್ಯಾಮಿಲಿ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ರಿಲೇಶನ್ಶಿಪ್ ಆಗಿರ್ಬೋದು, ಇಲ್ಲ ನಿಮ್ಮ ಲವ್ ರಿಲೇಶನ್ಶಿಪ್ ಆಗಿರ್ಬೋದು, ಏನಾನ ವರ್ಕ್ ಆಗ್ತಾ ಇಲ್ಲ, ವರ್ಕ್ ಆಗ್ಬೇಕು ಅನ್ಬೇಕಾದ್ರೆ ನೀವು ಅದನ್ನ ನಿಮ್ಮ ಅಫರ್ಮೇಶನ್ ಇದ್ರಲ್ಲಿ ಕೂಡ ನೀವು ಹಾಕ್ಬೋದು. ವಾಟ್ ವಿಷನ್ ಬೋರ್ಡ್ ನಲ್ಲಿ ಕೂಡ ಹಾಕ್ಬೋದು. ವಿಷನ್ ಬೋರ್ಡ್ ಇಸ್ ಸಮಥಿಂಗ್, ನಿಮ್ಮ ವಿಷನ್ ಆಗ್ಬೇಕು ಅಂಡ್ ನಾನು ಮಾಡ್ತೀನಿ, ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅನ್ನೋದನ್ನ ವಿಷನ್ ಬೋರ್ಡ್ ಅಂತ ಕರೀತಾರೆ. ಇಷ್ಟ ಅಲ್ದಿರಾ ನಿಮ್ಗೆ ಇನ್ನೂ ಬೇರೆ ಕೂಡ ಹಾಕ್ಬೋದು. ನಿಮ್ಮ ಟ್ರಾವೆಲಿಂಗ್ ಬಗ್ಗೆ ಆಗಿರ್ಬೋದು, ಇಲ್ಲ ನಿಮ್ಮ ಡ್ರೀಮ್ಸ್ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ. ನಾನ್ ಜಸ್ಟ್ ಈ 3 ಎಕ್ಸಾಂಪಲ್ಸ್ ನ ಹೇಳಿದ್ದು. ಇದೆಲ್ಲಾನು ಇಟ್ಸ್ ಮೇನ್ ಥಿಂಗ್, ಅಂದ್ರೆ ಎಲ್ಲರಿಗೂ ಅದು ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಅದನ್ನ ನೀವು ಹಾಕ್ಬೇಕು ಅಂತ. ಅದ್ ಬಿಟ್ರೆ ಫ್ಲೋ ಆಫ್ ಅಮೌಂಟ್, ಫ್ಲೋ ಆಫ್ ಮನಿ ಏನಾದ್ರು ಇದ್ರೆ ನೀವು ಅದನ್ನ ಕೂಡ ಹಾಕೋಬಹುದು. ನಿಮ್ಮ ಟ್ರಾವೆಲಿಂಗ್ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ, ನಿಮ್ಮ ಡ್ರೀಮ್ಸ್ ಬಗ್ಗೆ ಹಾಕ್ಬೋದು. ಅಂಡ್ ಒಂದ್ ಯೋಚನೆ ಮಾಡ್ಬಿಟ್ಟು ಹಾಕಿ, ಮೇಜರ್ ಆಗಿ 365 ಡೇಸ್ ಅಷ್ಟರಲ್ಲಿ ನನ್ನ ಕೈಲಿ ಮಾಡಕ್ಕಾಗತ್ತೆ, ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋವಂಥದ್ನ ಮಾತ್ರ ಹಾಕ್ಬೇಕು. ಸಿಂಪಲ್ ಆಗಿ ಮಾಡಿದೀನಿ, ಜಾಸ್ತಿ ಡೆಕೋರ್ ಎಲ್ಲ ಮಾಡಿಲ್ಲ. ಮೋರ್ ದನ್ ಡೆಕೋರಿಂಗ್, ಇಲ್ಲಿ ಏನ್ ಮಾಡಿರ್ತೀವೋ ಅದ್ರ ಮೇಲೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು ಟೈಮ್ನ, ಬಿಹಾಫ್ ಆಫ್ ಡೆಕೋರಿಂಗ್ ಅಂತ ನನ್ಗೆ ಅನ್ನಿಸ್ತು. ಸೊ ಕಾಣಿಸ್ತಾ ಇದೆಯಾ, ಇಲ್ಲಿ ಬೆಳಕು ಜಾಸ್ತಿ ಬಸ್ ಈ ತರ ಮಾಡ್ಕೊಂಡಿದೀನಿ. ಇಲ್ಲೆಲ್ಲ ಮಧ್ಯ ಥಾಟ್ಸ್ ಹಾಕಿದೀನಿ. ಅಂದ್ರೆ ನಾವು ಮ್ಯಾನಿಫೆಸ್ಟೇಷನ್ ಬುಕ್ ಅಲ್ಲಿ ಏನ್ ಬರಿತೀವೋ ಅದನ್ನ ನಾನು ಇಲ್ಲಿ ಬರ್ತಿದ್ದೀನಿ. ಅದು ನಾವು ಮ್ಯಾನಿಫೆಸ್ಟೇಷನ್ ಬುಕ್ ಅಲ್ಲಿ ಮಂತ್ಲಿ ವೈಸ್ ಬರಿತೀವಿ. ಸೊ ಇದು ಕಂಪ್ಲೀಟ್ ಇಯರ್ ಗಿರ್ಲಿ ಅಂತ ಬರ್ದಿರೋದು. ಸೊ ಏನೇನ್ ಬರ್ದಿದ್ದೀನಿ ಅನ್ನೋದನ್ನ ಫಸ್ಟ್ ತೋರಿಸ್ತೀನಿ. ಫಸ್ಟ್ ಯೂಟ್ಯೂಬ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲೇನಿಲ್ಲ, 2026 ಅಂತ ಬರ್ದಿದ್ದೀನಿ. ಸ್ವಲ್ಪ ಆಲ್ಟ್ರೇಷನ್ ಮಾಡಿದೆ, ಅದು 7 ಬರೆಯಕ್ಕೆ ಹೋಗ್ಬಿಟ್ಟಿದ್ದೆ, 5 ಬರೆಯಕ್ಕೆ ಹೋಗ್ಬಿಟ್ಟಿದೆ, ಮತ್ತೆ ಆಲ್ಟ್ರೇಷನ್ ಮಾಡಿ 6 ಅಂತ ಬರ್ದಿದ್ದೀನಿ. ಅಂಡ್ ಫಸ್ಟ್ ಯೂಟ್ಯೂಬ್ ಬಗ್ಗೆ ಬರ್ದಿದ್ದೀನಿ. ಈ ಸಲ ಅಟ್ಲೀಸ್ಟ್ ನಂಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬೇಡ, ವ್ಯೂಸ್ ಜಾಸ್ತಿ ಹೋಗ್ಲಿ ಸಾಕು ಅಂತ ಬರ್ತಿದ್ದೀನಿ. ಸಬ್ಸ್ಕ್ರೈಬರ್ಸ್ ಎಲ್ಲ ಬರಂಗಿದ್ರೆ ಬರ್ತಾರೆ. ಇಫ್ ಯು ಪೀಪಲ್ ಲೈಕ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಅನ್ನೋ ತರ ಅಷ್ಟೇ, ಅದಿನ್ನೇನು ಇಲ್ಲ. ವ್ಯೂಸ್ ಜಾಸ್ತಿ ಹೋಗ್ಲಿ ಅಂತ, ಮೋರ್ ನ್ಯೂ ಸಬ್ಸ್ಕ್ರೈಬರ್ಸ್ ಅಂಡ್ ಹೈ ರೀಚ್ ಅಂತ ಬರ್ದಿದ್ದೀನಿ. ಅಂಡ್ ಮೋರ್ ದನ್ ಎವ್ರಿಥಿಂಗ್, ನೀವು ಇದನ್ನ ಮಾಡ್ಬೇಕಾದ್ರೆ ಯು ಟು ಬಿ ವೆರಿ ಕ್ಲಿಯರ್ ಗೈಸ್. ಇವಾಗ ನೀವು ಒಂದು ವಾಚ್ ತಗೋತೀರಾ ಅಂತ ಅಂದ್ರು, ಇಲ್ಲ ಒಂದು ಕಾರ್ ತಗೋತೀರಾ ಅಂದ್ರೆ, ಫಾರ್ ಎಕ್ಸಾಂಪಲ್ ಕಾರ್ ಓಕೆನಾ, ನೀವು ರೆಡ್ ಕಾರ್ ತಗೊಂತೀರಾ ನಿಮ್ಗೆ ರೆಡ್ ಕಲರ್ ಕಾರ್ ಬೇಕು ಅಂದ್ರೆ ರೆಡ್ ಕಲರ್ ಕಾರ್ ಪಿಕ್ಚರ್ನೇ ಪೇಸ್ಟ್ ಮಾಡ್ಬೇಕು. ಆ ತರ ತುಂಬಾ ಡೀಟೇಲಿಂಗ್ ಆಗಿರ್ಬೇಕು. ಸೊ ನಾನು ಯೂಟ್ಯೂಬ್ ಬಗ್ಗೆ ಪಿಕ್ಚರ್ನ ಪೇಸ್ಟ್ ಮಾಡಿದ್ದೀನಿ. ನ್ಯೂ ಸಬ್ಸ್ಕ್ರೈಬರ್ಸ್, ಹೊಸ ಸಬ್ಸ್ಕ್ರೈಬರ್ಸ್ ಬರಲಿ, ಮತ್ತೆ ರೀಚ್ ಜಾಸ್ತಿ ಹೋಗ್ಲಿ ಅಂತ. ಅಂಡ್ ನೆಕ್ಸ್ಟ್ ಗೋಲ್ಡ್ ಕಾಣಿಸ್ತಾ ಇದೆ, ಗೋಲ್ಡ್ ರಿಂಗ್ ತಗೋಬೇಕು ಅಂತ ನಂಗೆ ತುಂಬಾ ಆಸೆ. ನನ್ಗೆ ರಿಂಗ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್, ಅದೇನು ಅಂತ ಗೊತ್ತಿಲ್ಲ, ನಂಗೆ ರಿಂಗ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನನ್ನ ಓನ್ ದುಡ್ಡಲ್ಲಿ ನಾನೊಂದು ಗೋಲ್ಡ್ ರಿಂಗ್ ತಗೋಬೇಕು ಈ ವರ್ಷ ಆದ್ರೆ ಅಂತ ಅನ್ಕೊಂಡಿದ್ದೀನಿ. ಐ ವರ್ಕ್ ಫಾರ್ ದಟ್. ಅದೊಂದು ಪ್ಲಸ್ ಗೊತ್ತಲ್ಲ, ಗೋಲ್ಡ್ ರೇಟ್. ಅಂಡ್ ದೆನ್ ಪುಲ್ ಅಪ್ಸ್. ನಂಗೆ ಪುಲ್ ಅಪ್ ಮಾಡಕ್ಕೆ ಆಗಲ್ಲ ಗೈಸ್, ಐ ಡೋಂಟ್ ನೋ ವೈ. ನಂಗೆ ಎಲ್ಲಾ ವರ್ಕೌಟು ಮಾಡ್ತೀನಿ, ನಂಗೆ ಪುಲ್ ಅಪ್ ಮಾಡಕ್ಕೆ ಬರ್ತಾ ಇಲ್ಲ. ಎಲ್ಲಾ ವರ್ಕೌಟು ಮಾಡ್ತೀನಿ, ಲೆಗ್ಸ್ ಇಂದ ಹಿಡಿದು ಪ್ರತಿ ಒಂದು ವರ್ಕೌಟು ಮಾಡ್ತೀನಿ. ಪುಲ್ ಅಪ್ ಕೂಡ ಅಷ್ಟೇ. ನಾನು ಇವತ್ತಿಗೆ ನ್ಯೂ ಇಯರ್ ಫಸ್ಟ್ಗೆ ನಾನು ಜಿಮ್ ಸೇರಿ 1 ವರ್ಷ ಆಯ್ತು. ಇಟ್ ಇಸ್ ಅರೌಂಡ್ 1 year. ಅಂಡ್ ನಾನು ಕನ್ಸಿಸ್ಟೆಂಟ್ ಆಗಿ ಏನ್ ಮಾಡ್ತಾ ಇರ್ಲಿಲ್ಲ ಪುಲ್ ಅಪ್. ನಾನು ಟ್ರೈ ಮಾಡ್ತಾ ಇರ್ಲಿಲ್ಲ, ನಾನು ಡೈಲಿ ಬೇಸಿಸ್ ಅಲ್ಲಿ ನಾನು ಟ್ರೈ ಮಾಡ್ತಾ ಇರ್ಲಿಲ್ಲ. ಜಸ್ಟ್ ವೀಕ್ಲಿ 1 2 to 3 times ಟ್ರೈ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ನನ್ನ ಕನ್ಸಿಸ್ಟೆನ್ಸಿ ಇರ್ಲಿಲ್ಲ ನನ್ನ ಪುಲ್ ಅಪ್ಸ್ ಅಲ್ಲಿ. ಈ ವರ್ಷ ಎಂಡ್ ಅಲ್ಲಿ ನಾನು ಪುಲ್ ಅಪ್ಸ್ ಮಾಡ್ಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವರ್ಷ ನಾನು ಪುಲ್ ಅಪ್ಸ್ ಕಲಿತೀನಿ. ಅಂಡ್ ಆಲ್ಸೋ ನಾನು ಇಲ್ಲಿ ಸ್ವಲ್ಪ ಇದು ಬರ್ದಿದ್ದೀನಿ ಅಂತ ಹೇಳಲ್ಲ, ಕ್ವಾಲಿಟಿ ಪೀಪಲ್ಸ್ ಓನ್ಲಿ ಅಂತ ಹಾಕಿದ್ದೀನಿ. ಗುಡ್ ಕ್ವಾಲಿಟಿ ಪೀಪಲ್, ಯಾರು ನಮ್ಗೆ ಒಳ್ಳೇದನ್ನ ಬಯಸ್ತಾರೋ, ವೆಲ್ ವಿಶರ್ಸ್ ಇರ್ತಾರೋ ಅವ್ರ ಮಾತ್ರ ಇಟ್ಕೋಬೇಕು, ಅವ್ರನ್ನ ಮಾತ್ರ ಎಂಟರ್ಟೈನ್ ಮಾಡ್ಬೇಕು ಅಂತ. ಅಂಡ್ ಗುಡ್ ಸ್ಯಾಲ್ರಿ ವಿತ್ ಗುಡ್ ಜಾಬ್, ಒಳ್ಳೆ ಪೀಸ್ಫುಲ್ ಜಾಬ್ ಬೇಕು. ಪೀಸ್ಫುಲ್ ಆಗಿರೋ ಜಾಬ್ನ ಈ ಸಲ ಮಾಡೋಣ ಅಂತ. ಅಂಡ್ ಆಬ್ವಿಯಸ್ಲಿ ಮ್ಯಾನಿಫೆಸ್ಟಿಂಗ್ ಅಂತಂದ್ರೆ ಇಟ್ ಇಸ್ ಮನಿ ಅಂದ್ರೆ ಮ್ಯಾನಿಫೆಸ್ಟಿಂಗ್ ಪೀಸ್. ಎಲ್ಲಾನು ಪೀಸ್ ಎಲ್ಲ ಬೇಕು ಅಂದ್ರೆ ಮನಿ ಬೇಕು. ಸೊ ಮನಿ, ಫ್ಲೋ ಆಫ್ ಮನಿ ಇರ್ಲಿ ಅಂತ ಇಲ್ಲಿ ಮನಿ ಪೇಸ್ಟ್ ಮಾಡಿದೀನಿ. ಅಂಡ್ ನಿಮ್ಗೆ ಫ್ಲೋ ಆಫ್ ಮನಿ ಬೇಕು ಅಂದ್ಬಿಟ್ಟು ನೀವು ಡಾಲರ್ಸ್ ಅದ್ರದ್ದೆಲ್ಲ ಹಾಕ್ಬಾರ್ದು, ಇಂಡಿಯನ್ ರುಪೀಸ್ ಓನ್ಲಿ. ಇಫ್ ಯು ಆರ್ ಸ್ಟೇಯಿಂಗ್ ಇನ್ ಇಂಡಿಯಾ, ಇಂಡಿಯನ್ ರುಪೀಸ್ನ ಹಾಕ್ಬೇಕು. ಅದನ್ನ ಹಾಕಿದ್ದೀನಿ. ಅಂಡ್ ಅಗೇನ್ ಇಲ್ಲಿ ಒಂದು ಹಾಕಿದ್ದೀನಿ, ಲವ್ ಯೋರ್ ಸೆಲ್ಫ್, ಲವ್ ಮೋರ್ ಯೋರ್ ಸೆಲ್ಫ್. ನಿಮ್ನ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ನಿಮ್ನ ಅಂತದೀನಿ. ನನ್ನ ಮೇಲೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ಕೋಬೇಕು, ಟೈಮ್ನ ಆಗಿರ್ಬೋದು, ಏನೇ ಆಗಿರ್ಬೋದು. ನನ್ನ ಹ್ಯಾಪಿನೆಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ. ಅಂಡ್ ಫ್ಲೋ ಆಫ್ ಮನಿ ಇದೆಲ್ಲ ಆದ್ಮೇಲೆ ಐ ವಾಂಟ್, ಇಲ್ಲಿ ಇನ್ನೊಂದು ಹಾಕಿದ್ದೀನಿ 2026 ಕೆಳಗೆ ಕಾಣಿಸ್ತಾ ಇದೆಯಾ, ಮೇಕ್ ಮೋರ್ ಮೆಮೊರೀಸ್ ಅಂತ ಹಾಕಿದ್ದೀನಿ. ಜಾಸ್ತಿ ಮೆಮೊರೀಸ್ ಮಾಡ್ಕೊಳ್ಳೋಣ 2026 ಅಲ್ಲಿ ಅಂತ. ಅಂಡ್ ಆಲ್ಸೋ ಗ್ಲೋ ವಿತ್ ಕಾನ್ಫಿಡೆನ್ಸ್, ಅಂದ್ರೆ ಗುಡ್ ಸ್ಕಿನ್, ಕ್ಲಿಯರ್ ಸ್ಕಿನ್ ಬೇಕು ನನಗೆ ಅಂತ. ಐ ವಾಂಟ್ ಕ್ಲಿಯರ್ ಸ್ಕಿನ್. ಈಗ ಮನೆಯಲ್ಲಿ ಫೋನ್ ನೋಡೋದಾಗಿರ್ಬೋದು, ಇಲ್ಲ ಲ್ಯಾಪ್ಟಾಪ್, ಕಂಪ್ಯೂಟರ್ ಇದನ್ನೆಲ್ಲ ನೋಡಿ ಡಾರ್ಕ್ ಸರ್ಕಲ್ಸ್, ಈ ತರ ಎಲ್ಲ ಆಕ್ನಿ ಎಲ್ಲ ಇದೆ, ನಂಗೆ ಒಂಚೂರು ಕಾಣಿಸುತ್ತೆ ಇಲ್ಲಿ ಈ ತರ ಆಕ್ನಿ ಇದೆ. ಐ ವಾಂಟ್ ಎವ್ರಿಥಿಂಗ್ ಟು ಗೋ ಅಂಡ್ ಹ್ಯಾವ್ ಅ ಕ್ಲಿಯರ್ ಬ್ರೈಟ್ನಿಂಗ್ ಸ್ಕಿನ್. ಸೊ ನನ್ನ ಸ್ಕಿನ್ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ ಅಂತ, ಚೆನ್ನಾಗಿ ಹೆಲ್ದಿ ಫುಡ್ಸ್ ತಿನ್ನೋಣ ಅಂತ. ಅಂಡ್ ಆದಷ್ಟು ಜಂಕ್ಸ್ನ ಅವಾಯ್ಡ್ ಮಾಡಬೇಕು. ಆಗದೆ ಇರೋ ಕೆಲಸ ಅದು ನನ್ನ ಕೈಲಿ, ಬಟ್ ಸ್ಟಿಲ್ ಐ ವಾಂಟ್ ಟು ಅವಾಯ್ಡ್ ಜಂಕ್ ಫುಡ್. ಇಲ್ಲೆಲ್ಲ ಬರ್ತೀನಿ ಅವಾಯ್ಡ್ ಜಂಕ್ ಫುಡ್ ಅಂತ. ಆಗಲ್ಲ ಗೈಸ್ ನನ್ನ ಕೈಯಲ್ಲಿ, ಬಟ್ ಐ ವಿಲ್ ಟ್ರೈ.
ಈಗ ದಿನಾಗ್ಲೂ ತಿನ್ನೋ ಬದಲು ವಾರಕ್ಕೆ 1-3 ಸಲನೋ 2 ಸಲನೋ ತಿನ್ನೋದು ಅಷ್ಟೇ. ಅದ್ ಜಾಸ್ತಿ ಫೋಕಸ್ ಮಾಡಲ್ಲ ನಾನು. ಬಟ್ ಸ್ಟಿಲ್ ಐ ವಾಂಟ್ ಟು ಈಟ್ ಲೆಸ್ ಜಂಕ್ ಫುಡ್. ಮತ್ತೆ ಶುಗರ್ ಕಟ್ ಡೌನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಲೈಕ್ 12 ಮಂತ್ಸ್ ಅಲ್ಲಿ ಅಟ್ಲೀಸ್ಟ್ 3 ಮಂತ್ಸ್ ಆದ್ರೂ ನಾನು ಶುಗರ್ ಬ್ರೇಕ್ ಡೌನ್ ಮಾಡ್ಬೇಕು ಅನ್ಕೊಂಡಿದೀನಿ. ನೋಡೋಣ, ಅದಿನ್ನು ಐ ಆಮ್ ನಾಟ್ ಶೋರ್. ಸೊ ನಾನು ಅದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇದೊಂದು. ಅಂಡ್ ಏನಪ್ಪಾ, ಗ್ರೂಪ್ ಟ್ರಿಪ್ ಅಟ್ಲೀಸ್ಟ್ 2 ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದೀನಿ. ಅಟ್ಲೀಸ್ಟ್ 2 ಈ ವರ್ಷದಲ್ಲಿ. ಐ ಲವ್ ಟು ಟ್ರಾವೆಲ್ ಗೈಸ್. ಚೆನ್ನಾಗಿ ಟ್ರಾವೆಲ್ ಮಾಡ್ಬೇಕು ಈ ವರ್ಷ ಮೇನ್ ಆಗಿ ಅಂತ ಅನ್ಕೊಂಡಿದೀನಿ. ಓಡಾಡ್ಬೇಕು, ಸುತ್ತಾಡ್ಬೇಕು. ಅದೇ ಇನ್ವೆಸ್ಟಿಂಗ್ ಆನ್ ಮೈ ಸೆಲ್ಫ್ ಅಂಡ್ ಮೈ ಹ್ಯಾಪಿನೆಸ್ ಅಂದ್ರೆ ಅದೇ ಸುತ್ತಾಡ್ಬೇಕು, ಚೆನ್ನಾಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು ಅಂತ. ಟ್ರಾವೆಲಿಂಗ್ ವಿತ್ ಮೈ ಫ್ರೆಂಡ್ಸ್. ಅಂಡ್ ಐ ಆಮ್ ಸೋ ಪರ್ಟಿಕ್ಯುಲರ್, ನನಗೆ ಟ್ರಕ್ಕಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಒಂದು ಫಾಲ್ಸ್ ರೀಜನ್ ಹೋಗ್ಬೇಕು, ಈ ತರ ಅಂತಾನೆ ಇದೆ. ಸೊ ನಾನು ಇಲ್ಲಿ ಟ್ರಕ್ಕಿಂಗ್ ಫುಲ್ ನೋಡಿ, ನೇಚರ್ ಮಧ್ಯ ಇರೋ ಫೋಟೋನೇ ಹಾಕಿದ್ದೀನಿ. ಈ ತರ ಇಷ್ಟು ಡೀಟೇಲ್ ಆಗಿರ್ಬೇಕು. ಸೊ ಟ್ರಿಪ್ ಫ್ರೆಂಡ್ಸ್ ಜೊತೆ ಒಂದು ಹಾಕಿದ್ದೀನಿ. ಅಂಡ್ ಸೆಲ್ಫ್ ಇನ್ವೆಸ್ಟ್ಮೆಂಟ್, ಇಲ್ಲಿ ಸೆಲ್ಫ್ ಇನ್ವೆಸ್ಟ್ಮೆಂಟ್, ನನ್ನ ಮೇಲೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ಕೋಬೇಕು. ಅಂಡ್ ಫ್ಲೋ ಆಫ್ ಪೇಡ್ ಪ್ರಮೋಷನ್ಸ್ ಅಂಡ್ ಕೊಲಾಬ್ರೇಷನ್ಸ್, ಇನ್ನು ಜಾಸ್ತಿ ಪೇಡ್ ಪ್ರಮೋಷನ್ಸ್, ಇನ್ನು ಜಾಸ್ತಿ ಕೊಲಾಬ್ರೇಷನ್ಸ್ ಬರಲಿ ಅಂತ. ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಕೊಲಾಬ್ರೇಷನ್ PR ಜರ್ನಿ ಗೈಸ್. ತುಂಬಾ ಚೆನ್ನಾಗಿದೆ ಈ ಜರ್ನಿ, ಟು ಬಿ ವೆರಿ ಹಾನೆಸ್ಟ್. ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಅದ್ರದ್ದು ಏನಾದ್ರು ಒಂದು ಸ್ಟೆಪ್ ತಗೋಬೇಕು ಮುಂದೆ ಅಂತ ಅನ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಅದಾದ್ಮೇಲೆ ವಾಚ್ ತಗೋಬೇಕು ಅಂತ ಇಲ್ಲಿ ಹಾಕಿದ್ದೀನಿ ನೋಡಿ. ರೋಸ್ ಗೋಲ್ಡ್ ವಾಚೇ ಬೇಕು. ಸೊ ನಾನು ರೋಸ್ ಗೋಲ್ಡ್ ವಾಚ್ ನ ಹುಡುಕಿ ಗೂಗಲ್ ಮಾಡಿ ಅಲ್ಲಿ ಹಾಕಿರೋದು. ಆಕ್ಚುಲಿ ಐ ನಾಟ್ ವಾಚ್ ಲವರ್. ನಂಗೆ ವಾಚ್ ಮೇಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಂಗೆ ಪರ್ಫ್ಯೂಮ್ಸ್ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ಮುಂಚೆ ಪರ್ಫ್ಯೂಮ್ಸ್ ನಾನು ಕಲೆಕ್ಟ್ ಮಾಡ್ತಿದ್ದೆ. ಆಕ್ಚುಲಿ ಡಿಸೈನ್ ಬಾಟಲ್ಸ್ ಇರೋ ಪರ್ಫ್ಯೂಮ್ಸ್ ಇದೆಲ್ಲ ಸಿಕ್ಕಾಪಟ್ಟೆ ನನ್ ಕ್ರೇಜ್ ಇತ್ತು ಮುಂಚೆ. ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ವಾಚ್ ಕಲೆಕ್ಷನ್ ಮಾಡೋಣ ಅಂತ ಆಸೆ ಆಗಿದೆ ನನಗೆ. ಸೊ ರೋಸ್ ಗೋಲ್ಡ್ ಕಲರ್ ಆಕ್ಚುಲಿ ನಂತರ ಇಲ್ಲ. ಸೊ ರೋಸ್ ಗೋಲ್ಡ್ ಕಲರ್ ವಾಚ್ ತಗೋಬೇಕು ಅಂತ ಒಂದಿದೆ. ಅಂಡ್ ಒಳ್ಳೆ ಬ್ರಾಂಡೆಡ್ ವಾಚ್ ತಗೋಬೇಕು ಅಂತ, ಲೈಕ್ ಅಪಾರ್ಟ್ ಫ್ರಮ್ ಟೈಟಾನೋ, ಫಾಜಲೋ, ಅದು ಇದು ಇದನ್ನೆಲ್ಲ ಬಿಟ್ಟು, ಫಾಸ್ಟ್ ಟ್ರ್ಯಾಕ್ ಇದನ್ನೆಲ್ಲ ಬಿಟ್ಟು ಚೆನ್ನಾಗಿರೋದು ಒಂದು ಒಳ್ಳೆ ಬ್ರ್ಯಾಂಡ್ ವಾಚ್ ನ ತಗೋಬೇಕು ನನಗೆ ಅಂತ ಅಂದ್ಬಿಟ್ಟು. ಅಂಡ್ ಆಫ್ಟರ್ ದಟ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸ್ವಲ್ಪ ಫ್ಲೋ ಆಗಲಿ ಅಂತ ಹಾಕಿದ್ದೀನಿ. ಇನ್ನೂ ಜಾಸ್ತಿ ಫ್ಲೋ ಆದ್ರೆ ಐ ಗೆಟ್ ಮೋರ್ ಪೇಡ್ ಕೊಲಾಬ್ರೇಷನ್ಸ್. ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ನಾನಲ್ಲಿ ಇಲ್ಲಿ ನೋಡಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಕೂಡ ಎಡಿಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಅಷ್ಟು ಡೀಟೇಲ್ಡ್ ಆಗಿ ಇರಬೇಕು ಅಂತ ಅರ್ಥ. ಅಂಡ್ ದೆನ್ ಆಫ್ಟರ್ ದಟ್ ನನ್ನ ಒಂದು ಸ್ಟಾರ್ಟ್ಅಪ್, ನನ್ನ 2026 ಅಲ್ಲಿ ನನ್ನ ಓನ್ ಸ್ಟಾರ್ಟ್ಅಪ್ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್. ಹೋಪ್ಫುಲಿ ಅದು ತುಂಬಾ ಬೇಗ ಆಗುತ್ತೆ. ಆಲ್ಮೋಸ್ಟ್ ಪ್ರಾಸೆಸ್ ಎಲ್ಲ ನಡೀತಾ ಇದೆ. ನಾನು ಮಾಡದೇ ಇರೋ ಸ್ಟಾರ್ಟ್ಅಪ್ ಇಲ್ಲ. ಆ ಅಕೌಂಟ್ ಅಲ್ಲ, ಅದೆಷ್ಟು ಸಲ DP ಚೇಂಜ್ ಮಾಡಿದ್ದೀನೋ ನಾನು. ಈ ಸಲ ಐ ಆಮ್ ಲೈಕ್ ಫಿಕ್ಸ್ ಆಗಿದ್ದೀನಿ. ವೆದರ್ ಅದು ಏನಾಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾಡಲೇಬೇಕು ಈ ಸಲ ಅಂತ ಅಂದ್ಬಿಟ್ಟು ಒಂದು ಹೊಸ ಸ್ಟಾರ್ಟ್ಅಪ್ ಇನ್ವೆಸ್ಟ್ ಮಾಡಿಕೊಂಡು ನನ್ನ ಮೇಲೆ. ಅದು ಬೇರೆ ಅಪಾರ್ಟ್ ಫ್ರಮ್ ಕರ್ನಾಟಕ, ಬೇರೆ ಕಡೆ ಎಲ್ಲ ಅದು ತುಂಬಾನೇ ವೈರಲ್ ಆಗ್ತದೆ. ಅದು ತುಂಬಾ ಬಿಸ್ನೆಸ್ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ಹೇಳ್ತೀನಿ. ಸೊ ಅದೊಂದು ಸ್ಟಾರ್ಟ್ಅಪ್ ಮಾಡೋಣ ಅಂತ. ಅಂಡ್ ಮೋರ್ ದೆನ್ ಎವ್ರಿಥಿಂಗ್ ಸೋಲೋ ಟ್ರಿಪ್. ನನಗೆ ಸೋಲೋ ಟ್ರಿಪ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೋಲೋ ಟ್ರಿಪ್ ಹೋಗ್ಬೇಕು ಈ ಸಲ ಅಂತ ಅನ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಕಲಿಯೋಕಿರತ್ತೆ, ಟು ಬಿ ವೆರಿ ಹಾನೆಸ್ಟ್. ಸೋಲೋ ಟ್ರಿಪ್ ಹೋದಾಗ ಸೊ ಐ ಲವ್ ಟು ಗೋ ಸೋಲೋ ಟ್ರಿಪ್. ಸೋಲೋ ಟ್ರಿಪ್ ನ ಕೂಡ ಇಲ್ಲಿ ಮೆನ್ಷನ್, ಎಲ್ಲಾದ್ರೂ ಸರಿ ಒಟ್ನಲ್ಲಿ ನಾನು ಹೋಗ್ಬೇಕು ಅಂತ ಇಷ್ಟೇ. ಸೊ ದಿಸ್ ಇಸ್ ಮೈ, ಏನೇನೋ ಬಿಟ್ಟಿದ್ದೀನ ಅಷ್ಟೇ, ಇನ್ನೇನು ಇಲ್ಲ. ಸೊ ದಿಸ್ ಇಸ್ ಮೈ ವಾಟ್, ಏನದು ಮರ್ತೇ ಹೋಗ್ಬಿಟ್ಟೆ ನಾನು. ದಿಸ್ ಇಸ್ ಮೈ ವಿಷನ್ ಬೋರ್ಡ್. ಮರ್ತೇ ಹೋಗ್ಬಿಟ್ಟಿದ್ದಾಗ ಎಷ್ಟು ನಿನ್ಸ್ಕೊಂಡು ಆಮೇಲೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಇದನ್ನ ಜಾಸ್ತಿ ಡೆಕೋರೇಟ್ ಮಾಡೋ ಬದಲು ನೀವು ಇದ್ರ ಮೇಲೆ ಒಂಚೂರು ಜಾಸ್ತಿ ಫೋಕಸ್ ಮಾಡಿ ವರ್ಕ್ ಮಾಡಿದ್ರೆ ಸಾಕು. ಸೊ ಇದನ್ನ ಮಾಡಾದ್ಮೇಲೆ ಹೋಗಿ ನೋಡೋದು, ಇದ್ರ ಮೇಲೆ ಡೌಟ್ಸ್ ಇಟ್ಕೊಳ್ಳೋದು, ನೋ ಓವರ್ ಥಿಂಕಿಂಗ್ ಮಾಡ್ಕೊಂಡೆಲ್ಲ ಇದನ್ನ ಮಾಡಕ್ ಹೋಗ್ಬೇಡಿ. ಕಾನ್ಫಿಡೆಂಟ್ ಡಿಸಿಷನ್ ತಗೊಂಡು ಇದನ್ನ ಮಾಡೋ ಹಂಗಿದ್ರೆ ಮಾತ್ರನೇ ಮಾಡಿ. ಸೊ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಐ ಆಮ್ ಶೋರ್ ವರ್ಕ್ ಆಗುತ್ತೆ. ವಿಷನ್ ಬೋರ್ಡ್ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಬಟ್ ನಾನು ಮ್ಯಾನಿಫೆಸ್ಟೇಷನ್ ಬುಕ್ ಅಂತೂ ಡೆಫಿನೆಟ್ಲಿ ವರ್ಕ್ ಆಗಿದೆ. ಸೊ ಇದು ಕೂಡ ಅದೇ ತರ ಅಂತ ಅನ್ಕೊಂಡಿದ್ದೀನಿ. ವರ್ಕ್ ಆಗಬಹುದು ಅಂತ ಕೂಡ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ವರ್ಕ್ ಆಗುತ್ತೆ. ಈ ಇಯರ್ ನನ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಹೋಪ್ಫುಲಿ ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ, ತುಂಬಾ ಮೆಮೊರೀಸ್ ಮಾಡ್ಕೋತೀನಿ. ಅಂಡ್ ನನ್ನ ಗ್ರೋತ್ ನಾನು ಮೋಸ್ಟ್ಲಿ ಇಯರ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಲೆಟ್ ಮೀ ಸಿ. ಸೊ ಇಷ್ಟೇ ವಿಷನ್ ಬೋರ್ಡ್ ಬಗ್ಗೆ. ಇನ್ನೇನು ಇಲ್ಲ ಗೈಸ್. ನಿಮ್ಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಬೇಕು ಅಂದ್ರೆ ಸುಮಾರು ಜನ ವಿಡಿಯೋಸ್ ನ ಮಾಡಿ ಹಾಕಿದ್ದಾರೆ ಯೂಟ್ಯೂಬ್ ಅಲ್ಲಿ, ನೀವು ಅಲ್ಲಿ ನೋಡ್ಬೋದು. ನಾನು ಅಷ್ಟು ಡೀಟೇಲಿಂಗ್ ಆಗೆಲ್ಲ ಏನು ಹೇಳಿಲ್ಲ. ಸೊ ಎಸ್, ಇದಾಗಿತ್ತು ನನ್ನ ವಿಷನ್ ಬೋರ್ಡ್. ನಿಮ್ಗೆ ಹೋಪ್ಫುಲಿ ಈ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ಸೊ ನಾನಿದು ನಿಮ್ಗೆ ಇಷ್ಟ ಆಯ್ತು ಅನ್ನೋದಕ್ಕಿಂತ ನನ್ಗೆ ಇದು ಮೆಮೊರೇಬಲ್ ಆಗಿರ್ಬೇಕು. ಐ ಹ್ಯಾವ್ ಟು ಸಿ ನಾನು ನೆಕ್ಸ್ಟ್ ವರ್ಷ ಇಲ್ಲಿ ಹೇಳಿರೋದು ಎಷ್ಟನ್ನ ನಾನು ವರ್ಕ್ ಮಾಡಿರ್ತೀನಿ ಅಂತ ನೋಡ್ಬೇಕು ಅನ್ನೋ ರೀಸನ್ಗೆ ನಾನು ಈ ವ್ಲಾಗ್ ನ ಮಾಡಿದ್ದು. ಅಂಡ್ ಇದು ಈ ವರ್ಷದ ಮೊದಲನೆಯ ವ್ಲಾಗ್ ಆಗಿರುತ್ತೆ. ಅಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ವೆರಿ 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 ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ಪೂರ್ತಿ ಚೆನ್ನಾಗಿರಿ.
ವರ್ಷ ಪೂರ್ತಿ ಚೆನ್ನಾಗಿರ್ಲಿ ನಿಮ್ಮ ವರ್ಷ ಅಂತ ಹೇಳ್ತಾ ಈ ವ್ಲಾಗ್ ನ ಎಲ್ಲ ಮುಗಿಸ್ತೀನಿ. ನಿಮ್ಗೆ ವ್ಲಾಗ್ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಡಿ ಗೈಸ್. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.